ಈಗ ಬಾಣಲಿ ಕಾಯ್ತಾ ಇದೆ. ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸ್ವಲ್ಪ 1 ಟೀ ಸ್ಪೂನ್ 2 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿ ಆಗಿದೆ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಹಾಗೆ 4 ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಈಗ ಶೀತದ ಟೈಮ್ ಅಲ್ವಾ, ಸ್ವಲ್ಪ ಗಾಳಿ ಮಳೆ, ಅದಕ್ಕೆ ಒಂದು 4 ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ. 3 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ನಮ್ಮ ಮಕ್ಕಳು ತುಂಬ ಇಷ್ಟಪಡ್ತಾರೆ ಮತ್ತು ಇದಕ್ಕೆ ಚೆನ್ನಾಗೂ ಆಗುತ್ತೆ ಅಂತ. ದೊಡ್ಡ ಈರುಳ್ಳಿ 2, ಸ್ವಲ್ಪ ಇಬ್ಬಾಡಿದೆ. ಹಸಿಮೆಣಸಿನ್ಕಾಯಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಚಿಕ್ಕೆ ಅರಿಶಿನ, ಹಾಗೆ ಟೊಮೊಟೊ ಜೊತೆಗೆ ಹಾಗೆ ಬೆಂಡೆಕಾಯಿ 2 ಸೇರಿಸಿ ಹಾಕ್ಕೊಂಬಿಡೋಣ. ಒಬ್ಬರೇ ಮಾಡ್ಕೊತಾ ಇದ್ದೀನಿ ವಿಡಿಯೋ, ಅದರಿಂದ ಹಾಕ್ಕೊಂಡಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಒಬ್ಬರಿಗೆ ಹಾಕ್ಕೊಂಡಿದ್ದೀನಿ. ಅದು ಲೋಳೆ ಬರಬಾರ್ದು ಅಂತಲೂ ಹಾಕಿ ನೋಡಿ. ಇವಾಗ ಯಾವ ಥರ ಹುರಿತಾ ಇದೆ ಅಂತಂದರೆ, ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಮುಚ್ಚಿದ್ರೆ ಲೋಳೆ ಬರಲ್ಲ. ಅದು ಟೊಮೊಟೊ ಜೊತೆಯಲ್ಲಿ ಹೊಂದಾಣಿಕೆ ಆಗೋದ್ರಿಂದ ನೋಡೋದಕ್ಕೆ ಕಲರ್ಫುಲ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಒಂದು ಸ್ವಲ್ಪ ಬಿಸಿ ಆಗಿದೆ. ಇನ್ನೊಂದು ಸ್ವಲ್ಪ ಹೇಳಿದ್ನಲ್ಲ, ಒಂದು 5 ನಿಮಿಷ, ಒಂದು 2-3 ನಿಮಿಷ ಆಗಲಿ ಅಂತ ಅರ್ಧ ಸ್ಪೂನ್ ಉಪ್ಪು ಮತ್ತು 1/4 ಸ್ಪೂನ್ ಉಪ್ಪು, 3/4 ಸ್ಪೂನ್ ಉಪ್ಪು ಆಯಿತಾ. ಅದ್ರ ಜೊತೆಗೆ ಹಾಗೆ 1 ಗ್ಲಾಸ್ ನೀರು ಹಾಕ್ಕೊಡ್ಬೇಕು. ಕ್ಲೀನಾಗಿ ಕೈ ಆಡಿಬಿಟ್ಟು ನೋಡಿ, ಒಂಚೂರು ಲೋಳೆ ಆಗಿಲ್ಲ. ಇದು ಟೊಮೊಟೊನ ಜೊತೆಗೆ ಹಾಕಿರೋದ್ರಿಂದ. ಈಗ ಒಂದು ಪ್ಲೇಟು ಮುಚ್ಚಿಬಿಟ್ಟು ಒಂದು 2-3 ನಿಮಿಷ ಬಿಡೋಣ. ಆಮೇಲೆ ನೋಡೋಣ ಹೇಗಾಗಿರುತ್ತೆ ಅಂತ. ನೋಡಿ ಹೇಗಾಗಿದೆ ಅಂತ. ಕ್ಲೀನಾಗಿ ಬೇಯ್ತಾ ಇದೆ. ಅದಕ್ಕೆ ಇಷ್ಟು ಮನೆಯದಾಗಲಿ ಅಂಗಡಿದಾಗಲಿ ಇಷ್ಟು 1 ಟೀ ಸ್ಪೂನಷ್ಟು ಸಾಂಬಾರು ಪುಡಿ, ಖಾರದ ಪುಡಿ ಏನು ಬೇಡ. ಹಾಗೆ ಮೆಣಸಿನ್ಕಾಯಿ ಹಾಕಿದೆ ನೋಡಿ. ಯಾವುದಾದ್ರೂ ಲೋಳೆ ಹಾಕಿದೇನೋ ಇಲ್ಲ, ಕರೆಕ್ಟಾಗಿ ಆಗ್ತಾಯಿದೆ ಕನ್ಸಿಸ್ಟೆನ್ಸಿ. ಅದಕ್ಕೆ ಇಷ್ಟೇ ಸಾಕು, ಲೈಟ್ ಸಾಂಬಾರು ಪುಡಿ. ಅದಕ್ಕೆ ಖಾರನೂ ಇದೆ. ಆಗಲೇ ಒಣಮೆಣ್ಸಿನ್ಕಾಯಿ ಹಾಕಿರೋದು. ಚಿಕ್ಕ ಮಕ್ಕಳೆಲ್ಲ ಮಾಡ್ಕೋಬೋದು. ಚಿಕ್ಕ ಮಕ್ಕಳು ಅಂದರೆ 8ನೇ ಕ್ಲಾಸು 10ನೇ ಕ್ಲಾಸ್ ಮಕ್ಕಳೆಲ್ಲ ಬೇಗ ಅಡುಗೆ ಮಾಡ್ಕೋಬೋದು. ತಂದೆ ತಾಯಿ ಎಲ್ಲಾದರೂ ಹೊರಗಡೆ ಹೋದರೆ ಈ ಥರ ಚಿಕ್ಕದಾಗಿ ಮಾಡ್ಕೊಳಕ್ಕಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲ ನಮ್ಮ ಮಕ್ಕಳು ಮಾಡಿದ್ದಾರೆ. ಆದ್ದರಿಂದ ಹೊರಗಡೆ ಫುಡ್ ತಿನ್ನೋದಕ್ಕಿಂತ ಇದು ತಿನ್ಬೋದಲ್ಲ ಮಕ್ಕಳು ಮನೇಲಿ ತಾವೇ ಮಾಡಿಕೊಂಡು ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ. ಇನ್ನೊಂದು 5 ನಿಮಿಷ ಆಗಲಿ ನೋಡಿ. ಇದು ಇವಾಗ ರೆಡಿ ಆಗಿದೆ. ಚಪಾತಿ ಜೊತೆ, ಅನ್ನದ ಜೊತೆ ಸೈಡ್ ಥರ ತಿನ್ಬೋದು ಮಕ್ಕಳು. ಏನಾದರೂ ಬನ್ನೆಲ್ಲ ರೋಸ್ಟ್ ಮಾಡ್ಕೊಂಡು ಅದ್ರ ಜೊತೆನೂ ತಿನ್ಬೋದು. ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ಮತ್ತು ಹೆಲ್ದಿನೂ ಇದೆ.